ಆನೇಕಲ್ ತಾಲೂಕಿನ ಬೆದರಗುಪ್ಪೆ ಗ್ರಾಮದಲ್ಲಿ ಕೆಂಪೇಗೌಡರ ಒಕ್ಕಲಿಗರ ಸಂಘದ ವತಿಯಿಂದ ಅದ್ದೂರಿಯಾಗಿ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯದ ಬಂಧುಗಳು ಮತ್ತು ಗಣ್ಯರು ಹಾಗೂ ಅತಿಥಿಗಳು ಮತ್ತು ಗ್ರಾಮಸ್ಥರು ನಾಡಪ್ರಭು ಕೆಂಪೇಗೌಡರ ಪುತ್ಥಳಿಗೆ ಪುಷ್ಪನಮನ ಸಲ್ಲಿಸಿದ ದೃಶ್ಯ ಕಂಡುಬಂತು. ಇನ್ನು ವಿಶೇಷವಾಗಿ ಕೆಂಪೇಗೌಡ ಜಯಂತಿಯಂದು ದೊಡ್ಮನೆ ಬಿಡ್ಡಪ್ಪ ಅವರ ಶ್ರೀರಾಮಯ್ಯ ಮತ್ತು ಅನಸೂಯರವರ 43ನೇ ವಿವಾಹ ವಾರ್ಷಿಕೋತ್ಸವ ಅಂಗವಾಗಿ ಅವರ ಮಕ್ಕಳಾದ BS ವಿಜಯ್ ಹಾಗೂ ಭರತ್ ಕುಮಾರ್ ಅವರು ಸಾರ್ವಜನಿಕರಿಗೆ ಉಪಯೋಗವಾಗಲೆಂದು ಉಚಿತವಾಗಿ ಆಂಬ್ಯುಲೆನ್ಸ್ ವಾಹನವನ್ನು ಬೆದರಗುಪ್ಪೆ ಗ್ರಾಮ ಪಂಚಾಯಿತಿಗೆ ಕೊಡುಗೆಯಾಗಿ ನೀಡಿದರು. ಇನ್ನು ಅತ್ತಿಬೆಲೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮಂಜುನಾಥ್ ಮತ್ತು ಅತಿಥಿಗಳು ಆಂಬ್ಯುಲೆನ್ಸ್ ಸೇವೆಗೆ ಚಾಲನೆ ನೀಡಿ ಶುಭ ಹಾರೈಸಿದರು. ಹಾಗೆಯೇ ದಾಸೋಹ ವಿತರಣೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಯುವ ನಾಯಕರಾದ ವಿಜಯ್, ಕೃಷ್ಣಮೂರ್ತಿ, ಆನಂದ್, ನಾಗೇಶ್, ಲಕ್ಷ್ಮೀಪತಿ, ಪ್ರಶಾಂತ್, ನಾರಾಯಣಸ್ವಾಮಿ, ಯುವ ನಾಯಕರಾದ ಬೆದರಗುಪ್ಪೆ ನರೇಂದ್ರ ಬಾಬು, ಬೆದರಗುಪ್ಪೆ ಗಣೇಶ್, ವಿಷ್ಣುವರ್ಧನ್ ಸಂಘದ ಅಧ್ಯಕ್ಷ ಬೆದರಗುಪ್ಪೆ ಕೃಷ್ಣಮೂರ್ತಿ, ಯುವ ನಾಯಕರಾದ BR ಮೂರ್ತಿ, B ರಾಜೇಶ್, ಚೆನ್ನಪ್ಪ, ಶಂಕರರೆಡ್ಡಿ, BJ ಆಂಜಿನಪ್ಪ, ಶಿವಕುಮಾರ್, ಗುಡ್ಡಹಟ್ಟಿ ನವೀನ್, ಶ್ರೀರಾಮಪ್ಪ, ಅನಿಲ್, ಪ್ರದೀಪ್, ಬಾಬು ಮತ್ತು ಒಕ್ಕಲಿಗ ಸಮುದಾಯ ಮುಖಂಡರುಗಳು ಮತ್ತು ಗ್ರಾಮಸ್ಥರು ಹಾಜರಿದ್ದರು.
ಸಂದರ್ಭದಲ್ಲಿ 517ನೇ ಒಂದು ಜನ್ಮ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದ್ವಿ. ಈ ಒಂದು ಸಂದರ್ಭದಲ್ಲಿ ಬಿದಿರುಗುಪ್ಪೆ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಒಗ್ಗಟ್ಟಿನಿಂದ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಸೇರಿ ಈ ಒಂದು ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಬಿದಿರುಗುಪ್ಪೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಆದ ಬಿದಿರುಗುಪ್ಪೆ ಗೇಟ್ ಬಳಿ ಆಚರಣೆ ಮಾಡಲಾಯಿತು. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ನನ್ನ ತಮ್ಮನವರು ವಿಜಯ್ ಕುಮಾರ್ ಹಾಗೂ ಅವ್ರ ಸಹೋದರರು, ಅವರ ಅಪ್ಪ ಅಮ್ಮ ಅವರ ಹೆಸರಲ್ಲಿ ಈ ಒಂದು ಸಂದರ್ಭದಲ್ಲಿ ಆಂಬುಲೆನ್ಸನ್ನು ಗ್ರಾಮ ಪಂಚಾಯತಿಗೆ ಉಚಿತವಾಗಿ ಕೊಡುಗೆ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತಾ ಇನ್ನೂ ಹೆಚ್ಚಿನ ರೀತಿ ಇದೇ ರೀತಿ ಬಿದಿರುಗುಪ್ಪೆ ಗ್ರಾಮದಲ್ಲಿ ಅಭಿವೃದ್ಧಿ ಕಾಣಲಿ ಅಂತ ಈ ಒಂದು ಸಂದರ್ಭದಲ್ಲಿ ಶುಭಾಶಯ ತಿಳಿಸ್ತಾ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿ. ಬಿದಿರುಗುಪ್ಪೆ ಗ್ರಾಮದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಗ್ರಾಮದ ಯುವಕರೆಲ್ಲ ಸೇರಿ ಒಗ್ಗಟ್ಟಿನಿಂದ ಇದನ್ನೇ ಏನು ಆಚರಣೆ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಇದು ಇತಿಹಾಸ ಸೃಷ್ಟಿ ಮಾಡ್ದಂಗೆ ಏನೋ ಒಂದು ಕಾರ್ಯಕ್ರಮ ಇದ್ದೇ ಇರ್ತೈತೆ. ನೀರಿನ ಕ್ಯಾನ್ಗಳು ಕೊಡೋದು, ಶಾಲು ಹೊದಿಕೆಗಳನ್ನು ಕೊಡೋದು, ಬಡವರಿಗೆ ಎಲ್ಲ ಗೊತ್ತಕ್ಕಂಥ ವಸ್ತುಗಳನ್ನು ಕೊಟ್ಟಿದ್ದಾರೆ. ಈ ವರ್ಷ ವಿಶೇಷ ಏನಂದರೆ ಸನ್ಮಾನ್ಯ ದಿವಂಗತ ಬಿಡ್ಡಪ್ಪನವರ ಮಗ ಶ್ರೀರಾಮಯ್ಯ ಹಾಗೂ ಅನಸೂಯಮ್ಮನವರ 43ನೇ ವಾರ್ಷಿಕೋತ್ಸವದ ಅಂಗವಾಗಿ ಅವರ ಮಕ್ಕಳಾದ ಶ್ರೀ ವಿಜಯ್ ಕುಮಾರ್ ಹಾಗೂ ಭರತ್ ಕುಮಾರ್ ಅವರು ಈ ಒಂದು ಪಂಚಾಯಿತಿ ವ್ಯಾಪ್ತಿಗೆ ಆಂಬುಲೆನ್ಸನ್ನು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಇದು ಒಳ್ಳೆ ಕೆಲಸಕ್ಕೆ ಉಪಯೋಗ ಆಗಲಿ, ಹಾಗೆ ಇತಿಹಾಸ ಇರತಕ್ಕಂಥ ಬಿಡ್ಡಪ್ಪನವರ ಕುಟುಂಬಕ್ಕೂ ಈ ಸಮಯದಲ್ಲಿ ಒಳ್ಳೆಯದಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಮೊದಲನೇದಾಗಿ ಎಲ್ಲರಿಗೂ 517ನೇ ಕೆಂಪೇಗೌಡರ ಜಯಂತ್ಯೋತ್ಸವದ ಶುಭಾಶಯಗಳು. ಬಿದಿರುಗುಪ್ಪೆಯಲ್ಲಿ ಪ್ರತಿ ವರ್ಷವೂ ಕೆಂಪೇಗೌಡರ ಜಯಂತ್ಯೋತ್ಸವ ತುಂಬ ಅದ್ಧೂರಿಯಾಗಿ ನಡ್ಕೊಂಡು ಬರ್ತಾಯಿದೆ. ಸರಿಸುಮಾರು 2018ರಲ್ಲಿ ಕೆಂಪೇಗೌಡರ ಅನಾವರಣ ಆಗಿದ್ದು, ಆವತ್ತಿನಿಂದ ಪ್ರತಿ ವರ್ಷವೂ ಯಾವುದೋ ಒಂದು ಪ್ರೋಗ್ರಾಮ್ಗಳು ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಮೂರ್ತಿಯವರು ಹೇಳ್ದಂಗೆ ಕ್ಯಾನ್ಗಳು ಕೊಡೋದಾಗಿರ್ಬೋದು, ಹೊದಿಕೆಗಳು ಕೊಡೋದಾಗಿರ್ಬೋದು, ಕೊಡೆಗಳು ಕೊಡೋದಾಗಿರ್ಬೋದು, ಬಡವರಿಗೆ ಏನು ಅನುಕೂಲಕ್ಕೆ ಬೇಕಾಗುತ್ತೋ ಅಂಥದನ್ನ ನಾವು ಮಾಡ್ತಾ ಬರ್ತಾಯಿದ್ವಿ. ಅಂದರೆ ಪ್ರತಿ ಗ್ರಾಮಸ್ಥರು ಎಲ್ಲ ಸೇರಿ ಏನು ಮಾಡಬೇಕು, ಏನು ಒಳ್ಳೇದಾಗುತ್ತೆ ನಮ್ಮ ಕಡೆಯಿಂದ, ಕೆಂಪೇಗೌಡರ ಜಯಂತ್ಯೋತ್ಸವಕ್ಕೆ ಏನು ಒಳ್ಳೇದು ಮಾಡ್ಬೋದು ಅಂತ ಯೋಚನೆ ಮಾಡಿ ಪ್ರತಿ ವರ್ಷವೂ ಯಾವುದೋ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾಯಿದ್ದೀವಿ. ಅದೇ ಥರ ಈ ವರ್ಷ ಆ್ಯಂಬುಲೆನ್ಸನ್ನು ಗಿಫ್ಟಾಗಿ ಕೊಟ್ಟಿದ್ದೀವಿ. ಆ್ಯಂಬುಲೆನ್ಸ್ ಈಗೇನು ಪಂಚಾಯತಿಗೆ ನಾವು ಹ್ಯಾಂಡ್ ಓವರ್ ಮಾಡಿದ್ದೀವಿ, ಪಂಚಾಯತಿ ನೆಕ್ಸ್ಟ್ ಇನ್ನದು ಪಂಚಾಯತಿ ಅವ್ರ ಜವಾಬ್ದಾರಿ ಆಗಿರುತ್ತೆ. ಸೊ ಜನಕ್ಕೆ ಅನುಕೂಲ ಆಗೋ ಥರ ಅವರು ನಡ್ಕೊಂಡೋಗಿ ಅದನ್ನ ಮುಂದುವರ್ಸ್ಕೊಂಡು ಚೆನ್ನಾಗಿ ನಡ್ಸ್ಕೊಂಡು ಹೋದರೆ ಸಾಕು ಅಂತ ಕೇಳ್ಕೊಳ್ತೀನಿ. ಹಾಗಾಗಿ ಎಲ್ಲ ಬಿದಿರುಗುಪ್ಪೆಯಲ್ಲಿ ಈ ದಿನ ಒಕ್ಕಲಿಗರ ಸಂಘದ ವತಿಯಿಂದ ಕೆಂಪೇಗೌಡ 517ನೇ ಜಯಂತ್ಯೋತ್ಸವವನ್ನು ಭಾರಿ ವಿಜೃಂಭಣೆಯಿಂದ ಈ ದಿನ ಆಚರಿಸಲಾಯಿತು. ನಾವು ನಮ್ಮೂರಿನಲ್ಲಿ ಪ್ರತಿ ವರ್ಷವೂ ಪ್ರತಿ ಬಾರಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಆದರೆ ಬಿಡ್ಡಪ್ಪನವ್ರ ಮಕ್ಕಳು ಈ ಸರಿ ಬಿಡ್ಡಪ್ಪನವ್ರ ಮಕ್ಕಳು ಪ್ರತಿ ವರ್ಷವೂ ಒಂದೊಂದು ಕೊಡುಗೆ ನೀಡ್ತಾನೆ ಇದ್ದಾರೆ. ಆದರೆ ಈ ವರ್ಷ ಅವರು ಆಭಾರಿಯಾಗಿ ಕೊಡುಗೆ ನೀಡಿದ್ದಾರೆ. ಯಾಕಂದರೆ ಇದು ಸಾರ್ವಜನಿಕರಿಗೆ ತುಂಬ ಅನುಕೂಲವಾದಂಥ ಒಂದು ಇದು. ಅವರು ಪಂಚಾಯಿತಿಗೆ ನಮ್ಮ ಕೆಂಪೇಗೌಡರ ಸಂಘದ ವಿಜಯೋತ್ಸವದಲ್ಲಿ ಅವರು ಈ ದಿನ ಆಂಬುಲೆನ್ಸನ್ನು ಪಂಚಾಯಿತಿಗೆ ಸಾರ್ವಜನಿಕ ಉಪಯೋಗ ಆಗಲಿ ಎಂದು ನೀಡಿದ್ದಾರೆ. ಅವರಿಗೆ ದೇವರು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಸಹಾಯ ಆಗಲಿ ಎಂದು ಈ ಮೂಲಕ ಕೇಳ್ಕೊಳ್ತೀವಿ. 17ನೇ ನಾಡಪ್ರಭು ಕೆಂಪೇಗೌಡ ಜಯಂತ್ಯೋತ್ಸವ ನಮ್ಮ ಬಿದಿರುಗುಪ್ಪೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಿದಿರುಗುಪ್ಪೆ ಬಸ್ ಸ್ಟಾಪ್ನಲ್ಲಿ ಅದ್ದೂರಿಯಾಗಿ ನಮ್ಮ ಎಲ್ಲ ಬಿದಿರುಗುಪ್ಪೆ ಗ್ರಾಮಸ್ಥರೆಲ್ಲ ಅದ್ದೂರಿಯಾಗಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಅಕ್ಕ ಆಗಿರೋ ಅನಸೂಯಕ್ಕ ಮತ್ತು ಶ್ರೀರಾಮಣ್ಣವರ 43ನೇ ವಾರ್ಷಿಕೋತ್ಸವದ ಅಂಗವಾಗಿ ನಮ್ಮ ಗ್ರಾಮ ಪಂಚಾಯತಿಗೆ ಆಂಬುಲೆನ್ಸನ್ನು ಉಚಿತವಾಗಿ ನೀಡಿದ್ದಾರೆ. ಅವರಿಗೆ ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಭರತ್ ಕುಮಾರ್ ಮತ್ತು ವಿಜಯ್ ಅವರಿಗೆ ಬಿಡ್ಡಪ್ಪನವ್ರ ಫ್ಯಾಮಿಲಿಯವರಿಗೆ ಎಲ್ಲರಿಗೂ ಶುಭಾಶಯ ಕೊಡ್ತಾ ಇದ್ದೀನಿ. 517ನೇ ವಾರ್ಷಿಕೋತ್ಸವದ ಕೆಂಪೇಗೌಡರ ನಾಡಪ್ರಭು ಕೆಂಪೇಗೌಡರು ನಾಡಿನ ಕುಲತಿಲಕರಾದಂಥ ಕೆಂಪೇಗೌಡರ ಜಯಂತಿಯನ್ನು ಇವತ್ತು ಬಹಳ ವಿಜೃಂಭಣೆಯಾಗಿ ಬಿದಿರುಗುಪ್ಪೆ ಗ್ರಾಮದಲ್ಲಿ ಆಚರಣೆ ಮಾಡಲಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಪದಾಧಿಕಾರಿಗಳಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಇವತ್ತು ಬಿದಿರುಗುಪ್ಪೆ ಬಿಡ್ಡಪ್ಪನವರ ಮಕ್ಕಳು ಮತ್ತು ಮೊಮ್ಮಕ್ಕಳು ಕೆಂಪೇಗೌಡರ ಜಯಂತಿ ಅಂಗವಾಗಿ ಒಂದು ಆಂಬುಲೆನ್ಸನ್ನು ಪಂಚಾಯಿತಿಗೆ ಕೊಟ್ಟಿದ್ದಾರೆ. ಅವರು ಕೊಟ್ಟಿರ್ತಕ್ಕಂಥ ಒಂದು ಕಾರಣ, ಮನುಷ್ಯ ಜೀವನದಲ್ಲಿ ಏನೇ ಸಂಪಾದನೆ ಮಾಡ್ಬೋದು,
ಅವರು ಸಂಪಾದನೆ ಮಾಡಿದ್ದನ್ನು ತನ್ನ ಮಕ್ಕಳಿಗೋ ಅಥವಾ ಇನ್ನಿತರಿಗೋ ಯಾರಿಗೋ ಕೊಡ್ಬೋದು. ಕೆಲವರು ಉಳಿಸ್ಕೊತಾರೆ, ಕೆಲವರು ಎಲ್ಲ ಹಾಳು ಮಾಡ್ಕೊತಾರೆ. ಆ ಒಂದು ಇದನ್ನು ಅರಿತು ಅವರು ದೂರದೃಷ್ಟಿ ಇಟ್ಕೊಂಡು ಏನಾದರೂ ಒಂದು ಸಮಾಜ ಸೇವೆ ಮಾಡಿದ್ರೆ ಜೀವನದುದ್ದಕ್ಕೂ ಅಥವಾ ಇತಿಹಾಸದಲ್ಲಿ ಅವರ ಹೆಸರು ಉಳಿಯತಕ್ಕಂಥ ಹೆಸರನ್ನು ದಿವಂಗತ ಬಿಡ್ಡಪ್ಪನವರು ಈ ಗ್ರಾಮದ ಅಧ್ಯಕ್ಷರಾಗಿ ಅವರು ಅದೇ ರೀತಿಯಾಗಿ ಈ ನಂಜುಂಡೇಶ್ವರನ ದೇವಸ್ಥಾನ ಕಟ್ಟಿಸಿ ರಥ ತೇರನ್ನು ಕಟ್ಟಿ ಆ ತೇರಿಗೆ ಒಂದು ಮನೆಯನ್ನು ನಿರ್ಮಿಸಿ, ಹಾಗೆಯೇ ಸಹಕಾರಿ ಕ್ಷೇತ್ರದಲ್ಲಿ ಸುಮಾರು 50 ವರ್ಷಗಳ ಹಿಂದೆಯೇ ಸಹಕಾರಿ ಕಟ್ಟಡವನ್ನು ಸಹ ಕಟ್ಟಿಕೊಟ್ಟಿದ್ದಾರೆ. ಅವರ ಒಂದು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಸನಾತನವಾಗಲಿ ಸಹಕಾರಿಯಾಗಲಿ ಜನಗಳಿಗೆ ಉಪಯೋಗ ಆಗ್ತಾಯಿದೆ. ಅದನ್ನು ಮನಗಂಡಂಥ ಇವರು ಸಹ ಅದೇ ರೀತಿಯಾಗಿ ಈ ಒಂದು ಆಂಬುಲೆನ್ಸನ್ನು ವಿತರಣೆ ಮಾಡಿಕೊಟ್ಟಿದ್ದಾರೆ. ಇನ್ನೂ ಮುಂದೆ ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ಇನ್ನು ಅಧಿಕಾರಿಗಳು ರಾಜಕೀಯದಲ್ಲಿ ಎಲ್ಲ ಸಿಗಲಿ ಅಂತ ಹೇಳ್ತಾ ಇದೇ ರೀತಿಯಾಗಿ ಅದೇ ಮುಂದುವರ್ಸ್ಕೊಂಡು ಹೋಗಲಿ ಈ ಕಾರ್ಯಕ್ರಮಗಳು ಅಂತ ಹೇಳ್ತಾ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವ ಶುಭಾಶಯಗಳು. ಇಂದು ಬಿದ್ರಗುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಳಿಯಲ್ಲಿ ಕೆಂಪೇಗೌಡರ ಜಯಂತಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದಂಥ ನನ್ನೆಲ್ಲ ಪ್ರೀತಿಯ ನಾಗರಿಕ ಬಂಧುಗಳು ಧನ್ಯವಾದಗಳನ್ನು ತಿಳಿಸ್ತಿದ್ದೀನಿ. ಈ ವಿಶೇಷವಾಗಿ ಇವತ್ತಿನ ದಿನ ನನ್ನ ಆತ್ಮೀಯ ಸ್ನೇಹಿತರು ಸಹೋದರರಾದಂಥ ವಿಜಯ್ ಕುಮಾರ್ ಫ್ಯಾಮಿಲಿಯವರು ಇವತ್ತಿನ ದಿನ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ವ್ಯವಸ್ಥೆ ಉಚಿತವಾಗಿ ನೀಡಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಜನತೆಯ ಪರವಾಗಿ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ ಉತ್ಸವದಿಂದ ಇವತ್ತು ಬಿದಿರುಪ್ಪೆ ಗ್ರಾಮದಲ್ಲಿ ನಮ್ಮ ಸ್ನೇಹಿತರಾದ ಶ್ರೀರಾಮಪ್ಪ ಮತ್ತು ಮಕ್ಕಳು ವಿಜಯ್ ಮತ್ತು ತಮ್ಮ ಅವರು ಇವತ್ತು ಅವರ ತಂದೆಯವರ 43ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಇವತ್ತು 8 ಲಕ್ಷ ರೂಗಳ ಆಂಬುಲೆನ್ಸನ್ನು ಇವತ್ತು ನಮ್ಮ ಬಿದಿರುಪ್ಪೆ ಗ್ರಾಮ ಪಂಚಾಯತಿಗೆ ಉಚಿತವಾಗಿ ನೀಡ್ತಾ ಇದ್ದಾರೆ. ಮೊದಲನೇದಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ಇವತ್ತು ಏನು ನಮ್ಮ ಕೆಂಪೇಗೌಡರ ಜಯಂತಿಯನ್ನು ಇವತ್ತು ರಾಜ್ಯಾದ್ಯಂತ ಇವತ್ತು 517ನೇ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅವರ ಆದರ್ಶಗಳನ್ನು ಅವರ ಬಲಿದಾನವನ್ನು ಇವತ್ತು ಎಲ್ಲರೂ ಸ್ಮರಿಸಬೇಕು. ಇವತ್ತು ಬೆಂಗಳೂರು ಹೆಸರಿನನ್ನು ಹೇಳಬೇಕಂದ್ರೆ ಇವತ್ತು ಕೆಂಪೇಗೌಡರ ಹೆಸರೇ ಇವತ್ತು ಏರ್ಪೋರ್ಟಿಂದ ಹಿಡಿದು ಇಡೀ ಬೆಂಗಳೂರು ಇವತ್ತು ಅಷ್ಟು ಅಭಿವೃದ್ಧಿ ಆಗೋದಕ್ಕೆ ಮೂಲ ಪುರುಷ ಕೆಂಪೇಗೌಡರು. ಆ ಅಂಗವಾಗಿ ಇವತ್ತು ಜಯಂತಿ ಅಂಗವಾಗಿ ಇವತ್ತು ನಮ್ಮ ಗ್ರಾಮದ ಶ್ರೀರಾಮಪ್ಪರು ದೊಡ್ಡಮನೆ ಶ್ರೀರಾಮಪ್ಪನವರು ಮತ್ತು ಅವ್ರ ಮಕ್ಕಳು ಇವತ್ತು ಆ 8 ಲಕ್ಷ ರೂಗಳ ಆಂಬುಲೆನ್ಸನ್ನು ಕೊಟ್ಟಿರೋದಕ್ಕೆ ನಿಜವಾಗಲೂ ಬಡವರು ಮತ್ತು ಸಾರ್ವಜನಿಕರಿಗೆ ಬಹಳ ಅನುಕೂಲ ಆಗುತ್ತೆ. ಯಾಕಂದರೆ ಎಮರ್ಜೆನ್ಸಿಗೆ ತುರ್ತು ಚಿಕಿತ್ಸೆಗೆ ಆಸ್ಪತ್ರೆಗೆ ಹೋಗಬೇಕಾದ್ರೆ ದೂರದಿಂದ ಬರಬೇಕಾದ್ರೆ ಕೆಲವು ಟೈಮಲ್ಲಿ ಟ್ರಾಫಿಕಲ್ಲಿ ಹಾಫ್ ಆನ್ ಅವರ್ 1 ಅವರ್ ಆಗುತ್ತೆ. ಪಂಚಾಯತಿ ಬಳಿನೇ ಇರುತ್ತೆ. ಎನಿ ಟೈಮ್ ಯಾವುದೇ ಗ್ರಾಮದವರು ಎಮರ್ಜೆನ್ಸಿ ಪಂಚಾಯತಿಯಲ್ಲಿ 10 ಗ್ರಾಮದವರು ಯಾವುದೇ ಜನಾಂಗದವರು ಆಕಸ್ಮಿಕವಾಗಿ ಎಮರ್ಜೆನ್ಸಿ ವಾಹನ ಬೇಕಂದರೆ ಉಚಿತವಾಗಿ ನೀಡಬೇಕು ಅಂದ್ಬಿಟ್ಟು ಇವತ್ತು ಅವರು ಕೊಟ್ಟಿದ್ದಾರೆ. ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಬಂದಿರೋಂಥ ಎಲ್ಲ ಸಾರ್ವಜನಿಕರಿಗೆ ಮತ್ತು ನಮ್ಮ ಅತ್ತಿಬೆಲೆ ಆರಕ್ಷಕ ಠಾಣೆ ವೃತ್ತ ನಿರೀಕ್ಷಕರಾದ ಮಂಜುನಾಥ್ ಸರ್ ಬಂದಿದ್ದರು. ಅವರು ಸಹ ಈ ಕಾರ್ಯಕ್ರಮವನ್ನು ಪಾಲ್ಗೊಟ್ಟು ಇವತ್ತು ಮಾಲಾರ್ಪಣೆ ಮಾಡಿ ಹೋಗಿದ್ದಾರೆ. ಅವ್ರಿಗೂ ಸಹ ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತೊಮ್ಮೆ ಅಂಬೇಡ್ಕರ್ ರೀತಿ ಈ ಕೆಂಪೇಗೌಡರು ಇಡೀ ನಾಡಪ್ರಭು ಕೆಂಪೇಗೌಡರು ಆದರ್ಶ ಪುರುಷರು. ಕೆಲವನ್ನೆಲ್ಲ ನಾವು ಈ ಟೈಮಲ್ಲಿ ವಾಲ್ಮೀಕಿನಿರ್ಬೋದು, ಕನಕದಾಸನಿರ್ಬೋದು, ಹೇಮಣ್ಣನಿರ್ಬೋದು, ಇವತ್ತು ಅಂಬೇಡ್ಕರ್ನಿರ್ಬೋದು, ಈ ರೀತಿ ಎಲ್ಲ ಸಾರ್ವಜನಿಕವಾಗಿ ಇವತ್ತು ಅವರ ಜನ್ಮದಿನಗಳನ್ನು ನಾವು ಆಚರಣೆ ಮಾಡೋದು ಬರೀ ಜನ್ಮದಿನ ಆಚರಣೆ ಮಾಡಬಾರ್ದು. ಅವರ ಆದರ್ಶಗಳನ್ನು ನಾವು ಪಾಲನೆ ಮಾಡಬೇಕು. ಅವರನ್ನು ಪ್ರತಿ ದಿವಸ ನಾವು ನೆನೆಸ್ಕೊಬೇಕು. ಅದರಿಂದ ಮತ್ತೊಮ್ಮೆ 517ನೇ ಕೆಂಪೇಗೌಡರ ಜಯಂತಿಗೆ ಬಂದಿರುವಂಥ ಎಲ್ಲ ಸಾರ್ವಜನಿಕರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ 517ನೇ ಜನ್ಮದಿನವನ್ನು ಬಹಳ ಸಾರ್ಥಕತೆಯಿಂದ ಬಿದಿರುಗುಪ್ಪೆಯಲ್ಲಿ ಎಲ್ಲ ಜನಾಂಗದವರು ಸೇರಿ ಒಟ್ಟಾಗಿ ಈ ದಿನ ಬಹಳ ವಿಜೃಂಭಣೆಯಿಂದ ಸಾರ್ಥಕವಾಗಿ, ಅಂದರೆ ನಮ್ಮ ಬಿಡ್ಡಪ್ಪನವರ ಮಗನಾದ ಶ್ರೀರಾಮಪ್ಪನವರು ಅವರ ಮಕ್ಕಳು ಅವ್ರಿಗೆ ಸೇರಿಸಿ ಬಿದಿರುಗುಪ್ಪೆ ಪಂಚಾಯತಿಗೆ ಒಂದು ಆಂಬ್ಯುಲೆನ್ಸನ್ನು ಉಚಿತವಾಗಿ ಕೊಟ್ಟಿದ್ದಾರೆ. ಅವರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಒಳ್ಳೆ ಕೆಲಸಗಳು ಆಗಬೇಕು ಅಂತ ಅವರಲ್ಲಿ ಕೇಳಿಕೊಂಡು, ಕೆಂಪೇಗೌಡರು, ಬಸವಣ್ಣವರು, ಅಂಬೇಡ್ಕರ್ ಅವರು, ಹೇಮಣ್ಣವರು ಯಾವುದೇ ಒಂದು ಜಾತಿಗೆ ಸೀಮಿತ ಅಲ್ಲ, ಸರ್ವ ಜನಾಂಗಕ್ಕೂ ಅವರು ಮಾದರಿ ನಾಯಕರು. ಅವರೆಲ್ಲ ಅವರ ಮಾರ್ಗದರ್ಶನದಲ್ಲಿ ನಾವು ಎಲ್ಲರೂ ಹೋಗಬೇಕು ಅಂತ ಕೇಳಿಕೊಂಡು 517ನೇ ವಾರ್ಷಿಕ ಉತ್ಸವ ದಿನಗಳನ್ನು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ.